ಮಾಡಲಾದ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಇದೊಂದು ಏನಪ್ಪ ಅಂದ್ರೆ ಬ್ಲ್ಯಾಕ್ ಡಾಟ್. ಇದನ್ನು ಟೀಕೆ ಮಾಡೋರು ಇದ್ದಾರಿಲ್ಲ ಅಂತಲ್ಲ, ಯಾಕಂದ್ರೆ ಏನು ರೀ ಹೆಣ್ಮಕ್ಳೇನು ಸುದ್ದಿ ಏನು ರೀ, ಅವ್ರನ್ನೂ ಅನೇಕ ಹೆಣ್ಮಕ್ಳು ನಮ್ಮ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಮಗೆ ಕಾಡ್ತಾರೆ, ಹೀಗೆ ಹೇಳ್ಬೋದು ಸ್ತ್ರೀ ವಿರೋಧಿ ಬಡದವ್ರು. ಬಟ್ ಸ್ತ್ರೀಯರ ಮೇಲೆ ನಡೀತಿರುವಂಥ ಅತ್ಯಾಚಾರ ಮಾತ್ರ ಯಾವ ಕಾಲಕ್ಕೂ ಇತ್ತು. ಈಗ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಜೈಪುರ ಸಾಹಿತ್ಯ ಸಮ್ಮೇಳನದಲ್ಲಿ ನೋಡಿದ್ವಿ, ಈ ಚೋಳರ ಕಾಲದಿಂದಲೂ ಇದಿತ್ತಪ್ಪ, ನಮ್ಮಲ್ಲೇ ಹಿಂದಿನ ಎಲ್ಲ ರಾಜರ ಕಾಲದಲ್ಲೂ ಇತ್ತು, ಪುರುಷ ಪ್ರಧಾನ ಸಮಾಜದಲ್ಲಿ ಸಾಮಾನ್ಯ ಇತ್ತು ಅಂತೇಳಿ. ಆದರೆ ಇದು ಏನಪ್ಪ ಅಂತಂದ್ರೆ ಈ ಪ್ರಕರಣದಿಂದಾಗಿ, ಇವೆಲ್ಲ ಪ್ರಕರಣಗಳಿಂದಾಗಿ ಇನ್ನಷ್ಟು ಫಿಕ್ಸ್ ಆಗ್ತಾಗ್ತದೆ. ಇಂಥವು ತಡಿಬೇಕಾಗಿದ್ದು, ಅದು ನಿಲ್ಲಿಸಬೇಕಾದ ನಮ್ಮೆಲ್ಲರೂ ಕಲ್ತು ಅದು ತಡೆಯವ್ರು ಯಾರು ಅಂತ. ಅದಕ್ಕಾಗಿ ಏನೂ ಇರಲಿ, 1932 ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಇದರರ್ಥ ಅವರು ಹೊರಗೆ ಬಂದಿದ್ದಾರೆ. ಇನ್ನಾದರೂ ಸರ್ಕಾರ ಒಂದಿಟ್ಟು ಎಚ್ಚರ ವಹಿಸಿ ಇಂಥ ತಪ್ಪು ಎಸಗೋರಿಗೆ ಶಿಕ್ಷೆ ಆಗುವಂಗೆ ನೋಡ್ಕೊಳ್ಳೋದು ಆ ಜವಾಬ್ದಾರಿ. ಜೊತೆಗೆ ಒಂದು ಶಿಕ್ಷೆಗೆ ಸಿಕ್ಕಂಥವ್ರು, ಆ ಒಂದು ಪರಿಸ್ಥಿತಿ ಸಿಕ್ಕಂಥವ್ರು ಸಹಿತ ಜಾಗೃತಿಗಳ ಹೋರಾಟವನ್ನು ಮಾಡೋದು ಬಿಡ್ಕೊಳ್ಳೋದು ಅಂತೇಳಿ. ಯಾಕಂದರೆ ನಾವು ನಮ್ಮ ಹಕ್ಕುಗಳನ್ನು ಕೇಳಿ ಅಂದ್ರೆ ನಮ್ಗೆ ಯಾರು ಹಕ್ಕು ಕೊಡೋದಿಲ್ಲ ಅನ್ನೋದು ಈಗಾಗಲೇ ಇತಿಹಾಸದಲ್ಲಿ ಪ್ರೂವ್ ಆದಂಥ ವಿಷಯ. ಹೀಗಾಗಿ ಒಟ್ಟಾರೆಯಾಗಿ ಈ ಪ್ರಕರಣಗಳು, ಅತ್ಯಾಚಾರದ ಪ್ರಕರಣಗಳು ನಮ್ಮ ಈ ಇವತ್ತಿನ ಸ್ಥಿತಿಗೆ ಕನ್ನಡಿ ನೀಡೋದಂಗಾಗಿದೆ. ಹೆಣ್ಣುಮಕ್ಳ ಬದುಕು ಎಷ್ಟು ಕನಿಷ್ಠದಪ್ಪ ಅಂತ ಅನ್ನೋದನ್ನು ಇದೆಲ್ಲ ತೋರಿಸ್ಕೊಡ್ತದೆ ಅಂತ ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಆಗದೂ ಇರ್ಬೋದು. ಯಾಕಂದರೆ ಅತ್ಯಾಚಾರದಂಥ ಅತಿ ಕಹಿ ನೋವುಗಳನ್ನ ನೋಡ್ಕೊಳ್ಳಿಕ್ಕೆ ಯಾರಿಗೂ ಆಗೋದಿಲ್ಲ. ಬಟ್ ನಮ್ಮದು ಹೇಳೋ ಕರ್ತವ್ಯದ ಹೇಳಿದ್ವಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ ಸರ್ಕಾರ ಅಂತ ಹೇಳಬೇಕಾಗ್ತದೆ. ಸರ್ಕಾರ ಏನು ಮಾಡ್ತದೆ, ಹೆಸರು ಮೇಲೆ ತನ್ನ ಡಿಸಿಷನ್ ತೊಗೊಳ್ತದೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತದೆ. ಒಟ್ಟಿನಲ್ಲಿ 1932 ಪ್ರಕರಣಗಳಲ್ಲಿ ಮಾತ್ರ ಖುಲಾಸೆ ಆಗ್ಯದ. ಇದರರ್ಥ ಅವರೆಲ್ಲರೂ ಏನಪ್ಪ ಪ್ರಾಮಾಣಿಕರು ಅಂತಲ್ಲ, ಆದರೆ ಅವ್ರ ಮೇಲೆ ಒಂದು ಜಾಟ್ ಕೊಡ್ತದೆ. ಆ ಜನರ ಬಗ್ಗೆ ಎಚ್ಚರಿಸಬೇಕಾಗಿದ್ದ ನಮ್ಮ ಸಮಾಜ. ಅದಕ್ಕಾಗಿ ಅವು ಹಂಗಂತೇಳಿ ಅವ್ರು ಪೂರ ತ್ಯಾಗ ಮಾಡಬೇಕು ಅಂತಲ್ಲ, ನಡೆಯುವಂಥವು ಶಿಕ್ಷೆ ಆದಷ್ಟು ಒಳ್ಳೆಯದು ತಪ್ಪು ಮಾಡಿದವ್ರಿಗೆ. ಆದರೆ ನೆಕ್ಸ್ಟ್ ಟೈಮ್ ಮಾಡೋದು ಹಿಂದೆ ಮಾಡ್ತಾರೆ ಮನುಷ್ಯ ಅಂತ ಹೇಳ್ತಾ, ಇದು ಈ ಮಹಿಳೆಯರ ಕುರಿತಾಗಿ ಒಂದೆರಡು ಮಾತಾಡಿ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಲ್ಲಿ ವಂದನೆಗಳು.